ನಮಸ್ಕಾರ ಸ್ನೇಹಿತರೆ ಕೊಡಗು ಜಿಲ್ಲೆ ಹಾಗೂ ಕಾವೇರಿ ನದಿ ಜಲಾನಯನ ಪ್ರದೇಶದಲ್ಲಿ ಸತತ 3 ದಿನದಿಂದ ಭರ್ಜರಿ ಮಳೆ ಆಗ್ತಾ ಇದೆ. ಇದರಿಂದ ಹಾರಂಗಿ ಕಬಿನಿ ಡ್ಯಾಂಗಳು ಸಂಪೂರ್ಣವಾಗಿ ಭರ್ತಿಯಾಗಿವೆ. ಅಲ್ಲದೆ ಈ ಎರಡೂ ಡ್ಯಾಂಗಳಿಂದ ಭಾರಿ ಪ್ರಮಾಣದ ನೀರು ಹೊರಬಿಡಲಾಗ್ತಾ ಇದ್ದು, ಹೊರಬಿಟ್ಟ ನೀರು ಕಾವೇರಿ ನದಿಗೆ ಸೇರಿ ಕಾವೇರಿ ನದಿಯ ನೀರಿನ ಮಟ್ಟದಲ್ಲಿ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ. ಇದರಿಂದ KRS ಡ್ಯಾಂನ ಒಳಹರಿವಿನ ಪ್ರಮಾಣದಲ್ಲಿ ಭಾರಿ ಹೆಚ್ಚಳವಾಗಿದೆ. ಹಾಗಾದರೆ ಸ್ನೇಹಿತರೆ, ಇವತ್ತಿನ KRS ಡ್ಯಾಂನ ವಾಟರ್ ಲೆವೆಲ್ ಎಷ್ಟಿದೆ, ಇಂದು KRS ಡ್ಯಾಂನಲ್ಲಿ ಎಷ್ಟು TMC ನೀರಿನ ಸಂಗ್ರಹವಿದೆ ಹಾಗೂ ಇವತ್ತಿನ KRS ಡ್ಯಾಂನ ಒಳಹರಿವು ಮತ್ತು ಹೊರಹರಿವಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ತುಂಬ ಜನ ನಮ್ಮ ವಿಡಿಯೋಸ್ ನೋಡ್ತಿದ್ರ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಸ್ನೇಹಿತರೆ, ಇಂದು 2 ಆಗಸ್ಟ್ 2026 ಇಂದು ಭಾನುವಾರ. ಇವತ್ತಿನ KRS ಡ್ಯಾಮ್ನ ವಾಟರ್ ಲೆವೆಲ್ ಎಷ್ಟಿದೆ ಅಂತ ನೋಡುವುದಾದರೆ 97 ಅಡಿ 05 ಇಂಚು ವಾಟರ್ ಲೆವೆಲ್ ಇದೆ. ಇನ್ನು ಕಳೆದ ವರ್ಷ ಇದೇ ಟೈಮ್ನಲ್ಲಿ KRS ಡ್ಯಾಮ್ನ ವಾಟರ್ ಲೆವೆಲ್ ಎಷ್ಟಿತ್ತು ಅಂತ ನೋಡುವುದಾದರೆ 123 ಅಡಿ 08 ಇಂಚು ವಾಟರ್ ಲೆವೆಲ್ ಇತ್ತು. ಇನ್ನು KRS ಡ್ಯಾಮ್ನ ಗರಿಷ್ಠ ನೀರಿನ ಮಟ್ಟ ಇರೋದು 124 ಅಡಿ 80 ಇಂಚು. ಸೊ ಇನ್ನು ಇವತ್ತಿನ KRS ಡ್ಯಾಮ್ನಲ್ಲಿ ಎಷ್ಟು TMC ನೀರಿನ ಸಂಗ್ರಹವಿದೆ ಅಂತ ನೋಡುವುದಾದರೆ ಇಂದು KRS ಡ್ಯಾಮ್ನಲ್ಲಿ 20.477 TMC ನೀರಿನ ಸಂಗ್ರಹವಿದೆ. ಇನ್ನು ಕಳೆದ ವರ್ಷ ಇದೇ ಟೈಮ್ನಲ್ಲಿ KRS ಡ್ಯಾಮ್ನಲ್ಲಿ 47.102 TMC ನೀರಿನ ಸಂಗ್ರಹವಿತ್ತು. ಇನ್ನು KRS ಡ್ಯಾಮ್ನ ಗರಿಷ್ಠ ನೀರು ಸಂಗ್ರಹ ಸಾಮರ್ಥ್ಯ ಇರೋದು 49.458 TMC. ಸೊ ಇನ್ನು ಇವತ್ತಿನ KRS ಡ್ಯಾಮ್ನ ಇನ್ಫ್ಲೋ ಅಂದರೆ ಒಳಹರಿವಿನ ವಿಚಾರಕ್ಕೆ ಬರೋದಾದರೆ ಇಂದು 22,055 ಕ್ಯೂಸೆಕ್ ನೀರು ಒಳಹರಿವು ಆಗ್ತಾ ಇದೆ. ಇನ್ನು KRS ಡ್ಯಾಮ್ನ ಇವತ್ತಿನ ಔಟ್ಫ್ಲೋ ಅಂದರೆ ಹೊರಹರಿವಿನ ವಿಚಾರಕ್ಕೆ ಬರೋದಾದರೆ ಇಂದು KRS ಡ್ಯಾಮ್ನಿಂದ 1,766 ಕ್ಯೂಸೆಕ್ ನೀರು ಹೊರಬಿಡಲಾಗ್ತಾ ಇದೆ.